ಹಿಂಗೆ ಮುದ್ದೆ ಮಾಡಿಬಿಟ್ಟು ಮುದ್ದೆಗೆ ಒಂದು ಗುಳಿ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀವು ನಾಟಿ ಕೋಳಿ ಸಾರಲ್ಲಿ ಮುದ್ದೆ ಹೊಡಿತಾ ಇದ್ರೆ 4 ಮುದ್ದೆ ಈಸಿಯಾಗಿ ಹೋಗ್ಬಿಡ್ಬೇಕು ಹಂಗೇನೆ. ನಮ್ಮ ಗೌಡ್ರ ಸ್ಟೈಲ್ ಮುದ್ದೆ ಇದು. ಹೇಗೆ ಮಾಡುವೆ ನೋಡಿ, ಈ ಥರ ಮುದ್ದೆ ಕಟ್ಕೋಬೇಕಿದು. ಮುದ್ದೆ ಮುರಿಯೋಕ್ಕೆ ಬರಲ್ಲ, ಎಲ್ಲ ಪಿಜ್ಜಾ ಬರ್ಗರ್ ತಿನ್ಕೊಂಡು ಮುದ್ದೆನ ಮರ್ತು ಬಿಟ್ಟಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಕೃಷ್ಣಪ್ಪ. ಇವತ್ತು ಸ್ಪೆಷಲಾಗಿ ನೀವು ತುಂಬ ಜನ ಕೇಳಿದ್ದೀರಿ ನಮಗೆ ನಾಟಿ ಕೋಳಿ ಸಾರು ಬೇಕು ಅಂತೇಳಿ. ಇವತ್ತು ಸ್ಪೆಷಲಾಗಿ ಒಂದು ನಮ್ಮ GFC ಪೌಡ್ರ್ ಬಳಸಿ ಅದ್ಭುತವಾದ ನಾಟಿ ಕೋಳಿ ಸಾರು ನಮ್ಮ ನಾಗಮಂಗಲ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತೇಳಿ ಮಾಡೋಣ. ನೋಡಿ, 100 ml ಆಯಿಲ್ ಹಾಕೋತಾ ಇದ್ದೀನಿ. 1 kgಗೆ ಒಂದು 100 ಗ್ರಾಮ್ ಎಣ್ಣೆ ಸಾಕು. ನಾನು 100 ಗ್ರಾಮ್ ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಒಂದು 100 ಗ್ರಾಮ್ ಅಷ್ಟು. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಮೆಣಸು ಜೀರಿಗೆ ಇದು ಅರ್ಧ ಸ್ಪೂನ್ ಹಾಕಬೇಕು. ನಾನು ಪುಡಿ ಮಾಡಿದ್ದೀನಿ ಆಲ್ರೆಡಿ, ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಚಿಕನ್ ಹಾಕಬೇಕು. ನೋಡಿ, ನಾಟಿ ಕೋಳಿ 1 kg 400 ಗ್ರಾಮ್ ಇದೆ. ಇದು ನಾನು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿದ್ರೆ 1 kg ಮಾಂಸ ಬರುತ್ತೆ. ಇದನ್ನು ಕ್ಲೀನ್ ಮಾಡಿದ್ದೀವಿ, ಮೇಲೆ ಅರ್ಶಿನ ಹಾಕಿದ್ದೀವಿ. ಸ್ಟೌವಲ್ಲಿ ಚೆನ್ನಾಗಿ ಮೇಲ್ಗಡೆ ಫುಲ್ ಬರ್ನ್ ಮಾಡಿದ್ದೀವಿ. ನೀಟಾಗಿ ಬರ್ನ್ ಮಾಡಿ ಉಂಡೆ ಕೋಳಿ ತೊಳೆದ ಮೇಲೆ ಕಟ್ ಮಾಡಿದ್ಮೇಲೆ ಮತ್ತೆ ತೊಳಿಬಾರ್ದು, ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಈಗ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲರೂ ನಾಟಿ ಕೋಳಿ ಅಂತ ಕೇಳ್ತೀರಾ. ನಾಟಿ ಕೋಳಿ ತುಂಬ ಕಾಸ್ಟ್ಲಿ ಇದೆ. ನಾಟಿ ಕೋಳಿನೂ ಈ ನಡುವೆ ಫಾರಮಲ್ಲೇ ಬೆಳೆಸ್ತದೆ. ನಾಟಿ ಕೋಳಿ ನೀವು ಚೆಕ್ ಮಾಡಬೇಕಾದ್ರೆ ಕಾಲು ತುಂಬ ಸಣ್ಣ ಇರ್ತದೆ, ಕಡ್ಡಿ ಥರ ಇರ್ತದೆ. ಬೇಯೋದು ತುಂಬ ಲೇಟ್ ಆಗ್ತದೆ. ಅಂದರೆ ಅದ್ರ ಸಾಂಬಾರು ಟೇಸ್ಟ್ ಆಗಿರುತ್ತೆ. ಒಳ್ಳೆ ನಾಟಿ ಕೋಳಿ ಎಲ್ಲಿ ಸಿಗುತ್ತೆ ನೋಡಿ ತಗೊಳ್ಳಿ. ಫಾರಮಲ್ಲಿ ಸಾಕಿರೋದು ಅದು ಚೆನ್ನಾಗಿರುತ್ತೆ, ಮಾಂಸ ಶಾರ್ಪ್ಟಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಮುಂದಕ್ಕೆ ಮಸಾಲ ಸೇರಿಸೋ ಸಮಯ ಬಂದಿದೆ. ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ. ಈಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಧನಿಯಾ ಪುಡಿ ಬೇಕು. ಮುನ್ನೂರು ಗ್ರಾಮ್ ಟೊಮೊಟೊ ಇದೆ, ನಾನು ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಫ್ರೈ ಆಗಿದೆ. ಬಣ್ಣ ನೋಡಿ ಹೆಂಗಿದೆ, ಸೂಪರಾಗಿದೆ. ಈಗ ನೀರು ಸೇರಿಸ್ಬೇಕು. ನೀರಲ್ಲಿ ಚೆನ್ನಾಗಿ ಬೇಯಬೇಕದು. 10 ಜನ 12 ಜನ ಇದ್ದರೆ ಸಾಂಬಾರು ಜಾಸ್ತಿ ಇರಲಿ. ನೀರು ಹಾಕ್ಕೊಳ್ಳೋಣ. 1 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಈಗೆಲ್ಲ ಹಳ್ಳಿ ಕಡೆ ಎಲ್ಲ RCC ಮನೆ ಬಂದುಬಿಟ್ಟಿದೆ. ಮುಂಚೆ ಎಲ್ಲ ನಾಟಿ ಕೋಳಿ ಸಾಕೋರು. ಆ ಕೋಳಿ ಪಂಜರ ಇರೋದು. ಒಬ್ಬೊಬ್ರ ಮನೇಲಿ 4, 5, 6 ಕೋಳಿ ಸಾಕ್ತಿದ್ರಿ. ಈಗೆಲ್ಲ ಐಪೈ ಆಗೋಗಿದ್ದೀರಾ. ನಾಟಿ ಕೋಳಿ ಹಳ್ಳಿಯವರು ನೀವು ಕಾಸು ಕೊಟ್ಟು ತಗೊಳ್ಳೋ ಪರಿಸ್ಥಿತಿಗೆ ತಲುಪಿದ್ದೀರಿ. ಎಲ್ಲರೂ ಸಾಕಿ ಒಂದು 4 ಕೋಳಿನ. ನಮ್ಮ ತಾಯಿಯವರೆಲ್ಲ ಮಾಡಿಕೊಡೋರು ನಮಗೆ. ನಾವು 8 ಜನ ಮಕ್ಕಳು. ನಾವು ಒಂದು 10-20 ಕೋಳಿ ಸಾಕಿರ್ತಿದ್ದೋ. ವಾರಕ್ಕೆ 1-2 ಕೋಳಿ ಕುಯ್ಕೊಳ್ಳೋವು. ಹೆಂಗಿರೋದು ಅವಾಗೆಲ್ಲ ಮಜಾನೇ ಮಜಾ. ಇವಾಗ ನಾಟಿ ಕೋಳಿ ಅಂದರೆ ಕಣ್ಬಿಟ್ಟು ಹುಡುಕ್ಬೇಕಾಗಿದೆ. ನಾಟಿ ಕೋಳಿನ ಇದು ಮನೇಲಿ ಬೆಳೆದಿದ್ದ, ಇದು ಫಾರಮಲ್ಲಿ ಬೆಳೆದಿದ್ದ ಅಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ. ನೀವು ಹಳ್ಳಿಲಿರೋಲ್ಲ, ದಯವಿಟ್ಟು ನೋಡಿ, ಎಲ್ಲರೂ ಸಾಕಿ. ನಾವು ಹಿಂದಲ್ ಕಲ್ಚರ್ಗೆ ಹೋಗೋಣ. ಮರಳಿ ಗೂಡಿಗೆ ಅಂತ ಏನೀಗ ಬಂದಿದ್ದೀವಿ ಸ್ಟೈಲಲ್ಲಿ. ಪಿಜ್ಜಾ ಬರ್ಗರೆಲ್ಲ ತಿಂದು ಕೊರೋನಾ ಬಂದುಬಿಟ್ಟಿದೆ ನಮಗೆಲ್ಲ. ಈಗ ಕೊರೋನಾ ಬಂದು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನೋಡಿ, ಇಂಥ ಫುಡ್ಡೆಲ್ಲ ಎನರ್ಜಿ ಫುಡ್ ಮಾಡ್ಕೊಂಡು ಮರ್ತುಬಿಟ್ಟಿದ್ದೀವಿ ನಾವು. ಪ್ರತಿ ಮನೇಲೂ ನಾಟಿ ಕೋಳಿ ಸಾಕಿ. ಅದು ನಮ್ಮ ಕಲ್ಚರ್. ಅದು ಬಿಡಕ್ಕೆ ಹೋಗ್ಬೇಡಿ. ಬಿಟ್ಟರೆ ನಾವು ಮತ್ತೆ ಎಲ್ಲಿ ತರೋದು. ಒಂದು 50 ಗ್ರಾಮ್ ಸಾಲ್ಟ್ ಬೇಕು, ಹಾಕ್ಕೊಳ್ಳೋಣ ರುಚಿಗೆ ತಕ್ಕಾಗಿ.
ನೋಡಿ ನಮ್ಮವರು ಎಲ್ಲ ಇದನ್ನು ಹುಚ್ಚೆಳ್ಳು ಅಂತಾರೆ, ಬ್ಲ್ಯಾಕ್ ಎಳ್ಳು ಇದು. ನಾನು ಹಾಕ್ತಾಯಿದ್ದೀನಿ ಇದನ್ನು. ಈ ಥರ ಹುಚ್ಚೆಳ್ಳು ಯಾರು ಅರ್ದು ಉಯ್ಯಲ್ಲ. ನೀವು ಹುಚ್ಚೆಳ್ಳು ಹಾಲು ಬಿಡೋದ್ರಿಂದ ಆ ನಾಟಿ ಕೋಳಿಗೆ ಅದಕ್ಕೂ ಅದ್ಭುತವಾಗಿ ರುಚಿ ಇರ್ತದೆ. 1 kgಗೆ ಒಂದು 100 ಗ್ರಾಮ್ ಅಷ್ಟು ಉಪಯೋಗಿಸಿ. ನೀವು ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಅದ್ಭುತವಾಗಿ ಟೇಸ್ಟ್ ಇರ್ತದೆ. ನೋಡಿ ಎಲ್ಲ ಫ್ರೈ ಆಯ್ತಾ ಬಂದಿದೆ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು, ನೋಡಿ ವೈಟ್ ಕಾಣಿಸ್ತದೆ. ಇದಕ್ಕೆ ರುಬ್ಬಕ್ಕೆ ನೀರು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ನೀರು ಹಾಕೋಬೇಕು. ನೀರು ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಡಿದ್ದೀವಿ ನೋಡಿ, ಇದು ಬಸಿತಾ ಇದ್ದೀವಿ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಈಗ ತೋರಿಸಿದ್ದೀನಲ್ವಾ, ನೀವು ಟ್ರೈ ಮಾಡಿ ನೋಡಿ. ಆವಾಗ ನೀವು ನಾಟಿ ಸ್ಟೈಲ್ ಅಂತ ಒಪ್ಕೋತೀರಾ. ನೋಡಿ 25 ಗ್ರಾಮ್ ಗಸಗಸೆ ಬೇಕು, ಹಾಕ್ತಾಯಿದ್ದೀನಿ. ನೋಡಿ 25 ಗ್ರಾಮ್ ಇದೆ. 50 ಗ್ರಾಮ್ ಬೇಕಾದ್ರೆ ಹಾಕ್ಕೊಳ್ಳಿ. ಗಸಗಸೆ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ಒಂದು 50 ಗ್ರಾಮ್ ಹುರುಗಡ್ಲೆ, ಪುದೀನ ಒಂದು ಸ್ವಲ್ಪ ಸಾಕು. ನೋಡಿ ಇಷ್ಟೇ, ಜಾಸ್ತಿ ಬೇಡ. ನೋಡಿ ಕೊತ್ತಂಬರಿ ಸೊಪ್ಪು ಒಂದಿಷ್ಟು, ಅದು ಪರಿಮಳಕ್ಕೋಸ್ಕರ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಸರಿದಿರೋದು ಅರ್ಧ ಓಡಬೇಕು ಒಂದು ಸಾಂಬಾರಿಗಿದು. ಈಗ ಮುಚ್ತಾ ಇದ್ದೀನಿ. ಇದಕ್ಕೆ ಮುಚ್ಚಿಬಿಟ್ಟು ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಈಗ ನೋಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೆಂದಿದೆ. ಮಸಾಲೆ ಹಾಕ್ತಾಯಿದ್ದೀವಿ ನೋಡಿ. ಇದು ನೋಡಿ ನಮ್ಮದು GFC ಸ್ಪೆಷಲ್ ಗರಂ ಮಸಾಲ ಮಲ್ಟಿಪರ್ಪಸ್. ಇದು ನೀವೇನಕ್ಕೆ ಬೇಕಾದ್ರೆ ಹಾಕೋಬೋದು. ನಾವು ಅಂಗಡಿಗಳಲ್ಲಿ ಈ ಪೌಡ್ರ್ ಕೊಟ್ಟಿಲ್ಲ, ನಾವು ಅಮೆಝಾನಲ್ಲಿ ಬಿಡುಗಡೆ ಮಾಡಿದ್ದೀವಿ. 20 ಗ್ರಾಮ್ ಪೌಡ್ರ್ ಸಾಕಿದ್ದಕ್ಕೆ, ಸುಮ್ಮನೆ ಜಸ್ಟ್ ಫ್ಲೇವರ್ ಅಷ್ಟೇ ಬೇಕಾಗಿರೋದು ಇದಕ್ಕೆ. ನೋಡಿ 1 kgನಲ್ಲಿ ಎಷ್ಟು ಅದ್ಭುತವಾದ ಗ್ರೇವಿ ಮಾಡಿದ್ದೀನಿ ನೋಡಿ. ಆವಾಗ ಆ ಕಾಲದಲ್ಲಿ ನಮ್ಮ ಅಮ್ಮದೆಲ್ಲ ಈ ಥರ ಸಾರು ಮಾಡಿ ನೀಟಾಗಿ ಊಟ ತಟ್ಟೆಗೆ ಬಡಿಸಿದ ಮೇಲೆ ತುಪ್ಪ ಬಡಿಸೋರು ನೋಡಿ. ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಹಾಕ್ಬಿಟ್ಟು ಈ ಸಾಂಬಾರು ಮಾಡಿ ಮುದ್ದೆ ಮಾಡಿ ತಟ್ಟೆ ಒಳಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ ನೋಡಿರಿ. ನೀವು ಆಮೇಲೆ GFCಗೆ ಏನು ಮಾರ್ಕ್ಸ್ ಕೊಡ್ತೀರ ನೋಡೋಣ. ತುಪ್ಪದ ಪರಿಮಳ ಬರ್ತಾಯಿದೆ ಸಾರಲ್ಲಿ. ಪಕ್ಕದಲ್ಲಿ ನಾಟಿ ಕೋಳಿ ಪೀಸ್ ಮಡಿಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಅಂತೀರಾ. ಈ ಭಾನುವಾರ ನಿಮ್ಮ ಮನೇಲೆಲ್ಲ ಇದೇ ಸ್ಪೆಷಲ್ಲು. ನಾಟಿ ಕೋಳಿಗೆ ಡಿಮಾಂಡು. ಹಂಗೆ ತುಪ್ಪ ತೇಲ್ತಾ ಇದೆ, ಹಂಗೆ ಎಷ್ಟು ನೀಟಾಗಿ ಕಾಣ್ತದೆ ನೋಡಿ. ಹಂಗೆ ಪಕ್ಕದಲ್ಲಿ ಕೂತಿದ್ರೆ ಹಂಗೆ ಗಮ್ಮನ್ನುತ್ತೆ ಪರಿಮಳ. ನಿಮ್ಗೆ ಅದ್ಭುತವಾಗಿ ಬೆಂದಿದೆ ನಾಟಿ ಕೋಳಿ ನೋಡಿ, ಎಷ್ಟು ಅದ್ಭುತವಾಗಿದೆ. ಇಡೀ ಮನೆಯೇ ಪರಿಮಳ, ಘಮ 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 ಅಂತ. ನೋಡಿ ಎಂಥ ಅದ್ಭುತವಾದ ನಾಟಿ ಕೋಳಿ ಸಾರು ಮಾಡಿದ್ದೀನಿ. ಅಷ್ಟು ಅದ್ಭುತವಾಗಿದೆ. ಈಗ ಟೇಸ್ಟ್ ಮಾಡೋಣ. ಹೊಟ್ಟೆ ಬಾ 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 ಅಂತ ಕರೀತಾ ಇದೆ, ಲವ್ ಲವ್ ಅಂತ ಇದೆ. Kiss me, close your eyes and miss me. Close your eyes and kiss me. I can read your lips on your fingertips. I can see your smile come on my lips and happiness in your eyes. ಹಿಂಗೆ ಮುದ್ದೆ ಮಾಡಿಬಿಟ್ಟು ಮುದ್ದೆಗೆ ಒಂದು ಗುಳಿ ಮಾಡಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀವು ನಾಟಿ ಕೋಳಿ ಸಾರಲ್ಲಿ ಮುದ್ದೆ ಹೊಡಿತಾ ಇದ್ದರೆ 4 ಮುದ್ದೆ ಈಸಿಯಾಗಿ ಹೋಗ್ಬಿಡ್ಬೇಕು. ಹಂಗೇನೆ ನಮ್ಮ ಗೌಡ್ರ ಸ್ಟೈಲ್ ಮುದ್ದೆ ಇದು. ಹೇಗೆ ಮಾಡಬೇಕು ನೋಡಿ, ಈ ಥರ ಮುದ್ದೆ ಕಟ್ಕೋಬೇಕಿದು. ಮುದ್ದೆ ಮುರಿಯೋಕ್ಕೆ ಬರಲ್ಲ, ಎಲ್ಲ ಪಿಜ್ಜಾ ಬರ್ಗರ್ ತಿಂದ್ಕೊಂಡು ಮುದ್ದೆನ ಮರ್ತುಬಿಟ್ಟಿದ್ದಾರೆ. ನೀವು ಹಳೆ ಸ್ಟೈಲ್ಗೆ ಹೋಗ್ಬೇಕು ನೋಡಿ. ಹಿಂಗೆ ತಗೋಬೇಕು ಅಜ್ಜಿ ನೋಡಿ. ಸಾಂಬಾರು ತೆಳುವಾದ ಸಾಂಬಾರು ಹಿಂಗೆ ಅಜ್ಜಿ ನೋಡಿ. ಅರವ ಹೇಗಿದೆ ಅನ್ಬೇಡಿ ಆ ಫೀಲಿಂಗು. ಈ ಭಾನುವಾರ ನಿಮ್ಮ ಮನೇಲಿ ಸ್ಪೆಷಲ್ ನಾಟಿ ಕೋಳಿ ಮುದ್ದೆ ಸಾರು ಮಾಡಿ
ಅದ್ಭುತವಾಗಿ ನೀವು ಸವೀರಿ, ಒಳ್ಳೆ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ ನನ್ನ ಕೈಗೆ ಒಂದು ಲೆಗ್ ಪೀಸ್ ಬರ್ತಾ ಇದೆ ನಾಟಿ ಕೋಳಿದು. ನೋಡಿ ಹೆಂಗಿದೆ ಲೆಗ್ ಪೀಸು, ಹೆಂಗಿರ್ಬೇಕು ಬಾಯಿಗಿಟ್ರೆ ಹಂಗೆ ಕಳೆದೋಗ್ಬಿಡ್ಬೇಕಿಲ್ಲೇನೆ. ನೋಡಿ ಎಳೆಯಂಗಿಲ್ಲ, ಮಾಡಂಗಿಲ್ಲ, ಏನಿಲ್ಲ. ಎಲ್ಲ ಹದವಾಗಿ ಬೆಂದಿದೆ ನೋಡಿ. ನಾನಂತೂ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಅಡುಗೆ ಮಾಡ್ಕೊಳ್ತಾ ಇದ್ದೀರ ನಾನು ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಅಡುಗೆಗೆ ನಾನು ತಯಾರಾಗಿದ್ದೀನಿ. ನೀವು ಈಗಲೇ ಹೋಗಿ ತಕ್ಷಣ ನಾಟಿ ಕೋಳಿ ತಂದು ಸಾರು ಮಾಡಿ ನನಗೆ ಏನಿದೆ ಮುಂದೆ ಕಮೆಂಟ್ ಹಾಕಿ.